ನಮಸ್ಕಾರ ಅಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಖಾಸಗಿ ಆಸ್ಪತ್ರೆಯಲ್ಲಿ ತಾಯಿ ನವಜಾತ ಶಿಶು ಸಾವು, ಗರ್ಭದಲ್ಲೇ ಮಗು ಸಾವನ್ನಪ್ಪಿರುವ ಸಾಧ್ಯತೆ ಎಂದಿರೋ ವೈದ್ಯರು. ಲೋ ಬಿಪಿಯಿಂದ ತಾಯಿ ಕೂಡ ಸಾವು, ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಕುಟುಂಬಸ್ಥರಿಂದ ಆಸ್ಪತ್ರೆ ಗಾಜು, ಪೀಠೋಪಕರಣ ಧ್ವಂಸ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ಕೊಡಲು ತಯಾರಿ, ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ಪರ ವಿರೋಧ ಚರ್ಚೆ. ಹಿಂದೂ ಪರ ಸಂಘಟನೆಗಳ ವಿರೋಧದ ನಡುವೆಯೂ ವಾರಕ್ಕೆ 2 ತರಗತಿ ನಡೆಸೋಕೆ ಸರ್ಕಾರದ ನಿರ್ಧಾರ. ಸಚಿವ ರಾಜಣ್ಣರಿಂದ ಹನಿ ಟ್ರ್ಯಾಪ್ ಆರೋಪ, ಸಂಚಿನ ಹಿಂದಿರೋದು ಯಾರು? ಪ್ರತಿಪಕ್ಷಗಳು ರಾಜಕೀಯ ಮಾಡ್ತಾ ಇದೆಯಾ? ಕೆಪಿಸಿಸಿಯಿಂದ ವರದಿ ಕೇಳಿದ ಕಾಂಗ್ರೆಸ್ ಹೈಕಮಾಂಡ್. ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಕೇಸ್, 40 ವರ್ಷಗಳ ದಾಖಲೆ ಸಂಗ್ರಹಿಸಿರುವ ದಳಪತಿಗಳು. ಖಾಸಗಿ ಸರ್ವೆ ಕೂಡ ಮಾಡಿಸಿರುವ ಕುಮಾರಸ್ವಾಮಿ. ದಾಖಲೆಗಳ ಜೊತೆಯಲ್ಲೇ ಶೀಘ್ರ ಸುದ್ದಿಗೋಷ್ಠಿ ನಡೆಸಲಿರೋ ನಿಖಿಲ್ ಕುಮಾರಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.